ನಮ್ಮ ನೆರೆ ರಾಷ್ಟ್ರವಾದಂತಹ ನೇಪಾಳದಲ್ಲಿ ಯುವ ಸಮೂಹದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಡಿಕ್ಟ್ ಆಗಿರುವಂತಹ ಸೋಷಿಯಲ್ ಮೀಡಿಯಾಸ್ ಏನಿದೆ ಇದರ ಬ್ಯಾನ್ ಮಾಡಿರುವಂತಹ ವಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಾರ್. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಟ್ಟಿದ್ದಾರೆ. ವಿಕೋಪಕ್ಕೆ ತಿರುಗಿದೆ ಯುವ ಸಮೂಹದ ಪ್ರತಿಭಟನೆ. ಈ ಒಂದು ಯುವ ಸಮೂಹದ ಪ್ರತಿಭಟನೆಗೆ ಮಣಿದು ಕೆಪಿ ಶರ್ಮಾ ಓಲಿ ಪ್ರಧಾನಿಗಳು ರಾಜೀನಾಮೆಯನ್ನು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದಂತಹ ಪರಿಣಾಮ ಯುವ ಸಮೂಹದ ಪ್ರತಿಭಟನೆಗೆ ಮಣಿದು ವಿಕೋಪಕ್ಕೆ ತಿರುಗಿತು. ಈ ವಿಚಾರವಾಗಿ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯುವ ಸಮೂಹದವರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ತಾವು ನೋಡಬಹುದು ವಿಜುವಲ್ಸ್ನಲ್ಲಿ ಯುವ ಸಮೂಹದ ಪ್ರತಿಭಟನೆ ಒಂದು ರೀತಿಯಲ್ಲಿ ಮಿತಿ ಮೀರಿ ಹೊಟ್ಟೋಗ್ಬಿಟ್ಟು ಪೊಲೀಸರ ಮೇಲೆಯೇ ಅಲ್ಲಿ ನೋಡಿ ಅವರನ್ನು ತಡೆಯೋದಕ್ಕೆ ಬಂದಂತಹ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ. ವಿಕೋಪಕ್ಕೆ ತಿರುಗಿತು. ಕಂಟ್ರೋಲ್ಗೆ ಸಿಗಲಿಲ್ಲ ಪರಿಸ್ಥಿತಿ ಆ ಮಟ್ಟಕ್ಕೆ. ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬ್ಯಾನ್. ಇನ್ನು ಎಷ್ಟರ ಮಟ್ಟಿಗೆ ಇವರುಗಳಿಗೆ ಅದರ ಒಂದು ಅಡಿಕ್ಷನ್ ಇತ್ತು ಇದೆ ಎಲ್ಲರಿಗೂ ಸಹಜವಾದದ್ದು. ಬಟ್ ಈ ಮಟ್ಟಕ್ಕೆ ನೇಪಾಳ ಸರ್ಕಾರದ ವಿರುದ್ಧ ಯುವಕರ ಪ್ರತಿಭಟನೆ ಈ ವಿಚಾರವಾಗಿ ಕಠ್ಮಂಡುವಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಮನೆಗೆ ಮುತ್ತಿಗೆಗೆ ಹೋಗಿದ್ದಾರೆ. ಪ್ರಧಾನಿ ಕೆಪಿ ಶರ್ಮಾ ಓಲಿ ಸಚಿವರ ನಿವಾಸಕ್ಕೆ ಬೆಂಕಿ. ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿಯಾಗಿದೆ. ಪೊಲೀಸರ ಫೈರಿಂಗ್ ವೇಳೆ ಇಬ್ಬರು ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಏನ್ರಿ ಇದು ಪರಿಸ್ಥಿತಿ? ಯಾವುದೇ ಅಭಿವೃದ್ಧಿ ವಿಚಾರ ಅಲ್ಲ, ದೇಶಕ್ಕೆ ಒಳಿತಾಗುವಂತಹ ವಿಚಾರ ಅಲ್ಲ. ವಾಟ್ ಈಸ್ ದ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಟು ದಿಸ್ ಎಕ್ಸ್ಟೆಂಟ್? ಎಸ್, ಅಗ್ರೀಡ್. ಒಳಿತು ಎಷ್ಟಿದೆಯೋ ಅಷ್ಟೇ ಕೆಡುಕು ಇದೆ ಸೋಷಿಯಲ್ ಮೀಡಿಯಾಯಿಂದ. ಬಟ್ ಈ ಮಟ್ಟಕ್ಕೆ ನೋಡಿ ಬೆಂಕಿ ಹಚ್ಚಿದ್ದಾರೆ. ಪ್ರಧಾನಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸ, ಸಚಿವರ ನಿವಾಸಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸ. ಯುವ ಸಮೂಹ ಕೆರಳಿ ನಿಂತಿರುವಂಥದ್ದು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ. ಎಸ್, ನೋಡಬಹುದು ಆ ವಿಜುವಲ್ಸ್. ಕೇಕೆ ಹಾಕ್ತಾ ಇದ್ದಾರೆ ಬೆಂಕಿ ಹಚ್ಚಿಕೊಂಡು. ಬೆಂಕಿ ಹಚ್ಚಿ ಕಲ್ಲು ತೂರಾಟವನ್ನು ನಡೆಸಿ ಕೇಕೆ ಹಾಕ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಯುವ ಸಮಾಜ? ಹಾಗಾದ್ರೆ ಇವರುಗಳ ಮನಸ್ಥಿತಿ ಅಲ್ಲ, ಪ್ರಧಾನಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸ, ಸಚಿವ ಸಂಪುಟದ ಸಚಿವರುಗಳ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸ. ಇವರುಗಳಿಗೆ ಸೋಷಿಯಲ್ ಮೀಡಿಯಾ ಅಷ್ಟು ಮುಖ್ಯವಾಯ್ತಾ ಜೀವಕ್ಕಿಂತ? ಫೈರಿಂಗ್ ಮಾಡಿದ್ದಾರೆ ಪೊಲೀಸರು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪರಿಸ್ಥಿತಿಯನ್ನು. ಆ ಫೈರಿಂಗ್ ಅಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಅವರ ಮನೆಯವರಿಗೆ ಯಾರು ಉತ್ತರ ಕೊಡೋರು? ಅವರ ಜೀವಗಳಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಈ ತರದ ಪರಿಸ್ಥಿತಿ. ಖುಷಿ ಪಡ್ತಾ ಇದ್ದಾರೆ ಬೆಂಕಿ ಹಚ್ಚಿ. ಯುವ ಸಮೂಹದ ಪ್ರತಿಭಟನೆಗೆ ಸರ್ಕಾರವೇ ಶೇಕ್ ಆಗಿದೆ. ನೇಪಾಳ ಯುವಕರ ಪ್ರತಿಭಟನೆಗೆ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು ಈ ವಿಚಾರವಾಗಿ. ಜೆನ್ಸೆಡ್ ಪ್ರತಿಭಟನೆಗೆ ಜಯ, ಯುವಕರ ಸಂಭ್ರಮ. ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಚ್ಚಿದ್ದ ಯುವಕರು ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ. ಯುವ ಸಮೂಹ ಜೆನ್ಝೆಡ್ ಅನ್ನುವಂತಹವರ ಗುಂಪು ಫೇಸ್ಬುಕ್, ವಾಟ್ಸ್ಆ್ಯಪ್, ಯೂಟ್ಯೂಬ್ಗೆ ಬ್ಯಾನ್ ಮಾಡಿರೋದಕ್ಕೆ ವಿರೋಧ. ಇದು ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರೋಧಿಸಿ ನಡೆದಿರುವಂತಹ ಪ್ರತಿಭಟನೆ ಕಠ್ಮಂಡುವಿನಲ್ಲಿ. ನೇಪಾಳದ ಪರಿಸ್ಥಿತಿ ಇದು. ಯುವ ಸಮೂಹಕ್ಕೆ, ಯುವಕರಿಗೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥ ಶಕ್ತಿ ಇರುವುದು ಹೌದು. ಆದರೆ ಅದನ್ನು ಈ ಥರದಲ್ಲಿ ನಿರೂಪಿಸಿರುವಂಥದ್ದು ನೇಪಾಳದ ಯುವಕರ ಶಕ್ತಿ. ಆ ಜೆನ್ಝೆಡ್ ಅನ್ನುವಂಥ ಏನು ಯುವಕರ ಗುಂಪಿಗೆ ಸಿಕ್ಕಿರುವಂತಹ ಜಯ, ಅಲ್ಲಿ ನೇಪಾಳದಲ್ಲಿ ಪ್ರಧಾನಿಗಳ ತೀರ್ಮಾನ ಇರುತ್ತೆ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಾಪ್ ಈ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಬೇಕು ಅಂತ. ಅದನ್ನು ವಿರೋಧಿಸಿದ್ದಕ್ಕೆ ಈ ಮಟ್ಟದ ಪ್ರತಿಭಟನೆಗೆ ಇಡೀ ಸರ್ಕಾರವೇ ಶೇಕ್ ಆಗಿದೆ. ಜಸ್ಟ್ ಥಿಂಕ್ ಆಫ್ ದ ಪವರ್, ಯೂತ್ಸ್ ಪವರ್ ಬಗ್ಗೆ.
ಅದನ್ನು ಪಾಸಿಟಿವ್ಲಿ ಬಳಸಿಕೊಳ್ಳಬಹುದಿತ್ತು, ಸಾಧ್ಯತೆಗಳಿದ್ದಾವೆ ಇತ್ತು. ಬಟ್ ಈ ರೀತಿಯಾಗಿ ಬಳಸಿ ಅವರು ಜಯಶೀಲರಾಗಿದ್ದಾರೆ. ಪ್ರಧಾನಿಗಳ ನಿವಾಸಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅವರ ರಾಜೀನಾಮೆಯಾಗಿದೆ. ಸರ್ಕಾರವೇ ಬುಡಮೇಲು ಮಾಡುವಂಥ ಕೆಲಸ. ದ ಓನ್ಲಿ ರೀಸನ್, ಸಿಂಪಲ್ ರೀಸನ್ ಈಸ್ ಫಾರ್ ದ ಬ್ಯಾನ್ ಆಫ್ ಸೋಷಿಯಲ್ ಮೀಡಿಯಾ ಅಟ್ ನೇಪಾಳ. ನೇಪಾಳದ ಕಠ್ಮಂಡುವಿನ ಪರಿಸ್ಥಿತಿ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಸಚಿವರು ಪ್ರಧಾನಿಗಳ ನಿವಾಸಕ್ಕೆ ಬೆಂಕಿ, ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಅವರುಗಳು ಫೈರಿಂಗ್ ಮಾಡಿದ್ದಾರೆ. ಪೊಲೀಸರು ಫೈರಿಂಗ್ನಲ್ಲಿ 2 ಜೀವ ತೆತ್ತಿದ್ದಾರೆ. ಬಟ್ ಅವರುಗಳಿಗೆ ಕೇಕೆ ಹಾಕ್ತಾ ಇದ್ದಾರೆ. ದೇ ಆರ್ ಸೆಲೆಬ್ರೇಟಿಂಗ್, ನಮ್ಮ ಯುವ ಸಮೂಹಕ್ಕೆ ಜಯ ಸಂದಿತು ಅಂತ. ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗುತ್ತೆ, ಬ್ಯಾನ್ ಆಗುವ ಚಿಂತನೆಯಲ್ಲಿ ಇದ್ದು ತೀರ್ಮಾನ ಕೈಗೊಳ್ಳುತ್ತಾರೆ ನೇಪಾಳದ ಪ್ರಧಾನಿ. ಈ ವಿಚಾರವಾಗಿ ದೇಶವನ್ನೇ ಕಟ್ಟುವಂತಹ ಶಕ್ತಿ ಇರುವಂತಹ ಯುವ ಸಮೂಹ ದೇಶದ ಸರ್ಕಾರವನ್ನು ಕೆಡುವಂತಹ ಕೆಲಸಕ್ಕೆ ಜಯಶೀಲರಾಗಿದ್ದಾರೆ ನೇಪಾಳದಲ್ಲಿ. ಹಾಗಿದ್ದರೆ ಒಳಿತು ಕೆಡುಕು ಎರಡೂ ಇರುವಂತಹ ಸೋಷಿಯಲ್ ಮೀಡಿಯಾ, ಇದರ ಬಳಕೆಯಲ್ಲಿ ಪ್ರಯೋಜನವನ್ನೂ ಪಡೆದಿರುವಂತಹ ಸಮೂಹ ಒಂದು ಕಡೆ, ಹಾಳಾಗಿರುವಂತಹ ಉದಾಹರಣೆಗಳು ಬೇಕಾದಷ್ಟಿವೆ. ಎಲ್ಲವೂ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸರ್ಕಾರ ಯಾತಕ್ಕೋಸ್ಕರ ಈ ಚಿಂತನೆಯಲ್ಲಿದ್ದು ತೀರ್ಮಾನ ಕೈಗೊಳ್ಳೋದಕ್ಕೆ ಮುಂದಾಗ್ತೋ ಗೊತ್ತಿಲ್ಲ. ಬಟ್ ಆ ತೀರ್ಮಾನಕ್ಕೆ ಈ ರೀತಿಯಾದಂತಹ ಪ್ರತಿರೋಧ, ವಿರೋಧ ಈ ಮಟ್ಟಕ್ಕೆ ಸರ್ಕಾರವನ್ನೇ ನಡುಗಿಸಿ ಪ್ರಧಾನಿಗಳ ಮನೆಗೆ ಬೆಂಕಿ ಹಚ್ಚಿ ಪ್ರಧಾನಿಗಳ ರಾಜೀನಾಮೆ ಪಡೆಯುವಲ್ಲಿ ನೇಪಾಳದ ಯುವ ಸಮೂಹ ಜಯಶೀಲರಾಗಿದೆ. ಹಾಗಿದ್ದರೆ ಇದನ್ನು ಪಾಸಿಟಿವ್ಲಿ ಬಳಸಿಕೊಂಡರೆ ಬಹುಶಃ ನೇಪಾಳದ ಯುವ ಸಮೂಹ ಮತ್ತೆ ಇನ್ನೊಂದು ಗೆಲುವನ್ನು ಪಡೆಯಬಹುದೇನೋ ಗೊತ್ತಿಲ್ಲ. ನಾವು ಕಲ್ತ್ಕೊಳ್ಬೇಕಾಗಿರೋದು ಯಾವ್ದು? ಹಾಗಾದರೆ ನಾವು ಏನು ಸುದ್ದಿನ ಓದ್ತಾ ಇದ್ದೇವೆ ನೋಡ್ಬೋದು ತಾವು ವಿಜುವಲ್ಸ್ನಲ್ಲಿ. ಯಾವ ಮಟ್ಟದ ಪ್ರತಿರೋಧ, ಒಂದು ಕಡೆ ಯುವ ಸಮೂಹ, ಮತ್ತೊಂದು ಕಡೆ ಪೊಲೀಸ್ ಪ್ರೊಟೆಕ್ಷನ್. ದೇ ಆರ್ ಹೋಲ್ಡಿಂಗ್ ಫ್ಲಾಗ್ಸ್ ಹಿಡ್ಕೊಂಡಿದ್ದಾರೆ, ನೇಪಾಳದ ಫ್ಲಾಗ್ಸ್ ನೋಡಬಹುದಲ್ಲಿ ಅವರ ಪ್ರತಿಭಟನೆ. ಇವರುಗಳನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ಫೇಲ್ ಆಯ್ತಾ? ಪ್ರಧಾನಿಗಳು ಯುವ ಸಮೂಹದ ಈ ಒಂದು ಪ್ರತಿರೋಧಕ್ಕೆ ಮಣಿದು, ಪ್ರತಿಭಟನೆಗೆ ಮಣಿದು ರಾಜೀನಾಮೆ ಕೊಟ್ಟಿದ್ದಾರೆ. ಹಿಂಸಾಚಾರದ ಒಂದು ರೂಪನ್ನು ಪಡೆದುಕೊಂಡಿದೆ ಇವರ ಪ್ರತಿಭಟನೆ. ಪೊಲೀಸರ ಪರಿಸ್ಥಿತಿ ಅವರ ಕೈ ಮೀರಿ ಹೋಗಿದೆ. ನಿಯಂತ್ರಿಸುವಲ್ಲಿ ಪೊಲೀಸ್ ಫೇಲ್ ಆಗಿದೆ, ಸರ್ಕಾರವೇ ಫೇಲ್ ಆಗಿದೆ. ಅಲ್ರಿ, ಜಸ್ಟ್ ಬಿಕಾಸ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನು ಸಮರ್ಥಿಸಿಕೊಳ್ಳಬಹುದಾಗಿತ್ತು. ಯಾಕೆ ನಮ್ಮ ದೇಶದಲ್ಲಾಗಿಲ್ವೇನು ಕೆಲವು ಆ್ಯಪ್ಗಳ ಬ್ಯಾನ್? ಇಸ್ ದಟ್ ನಾಟ್ ಸೋಷಿಯಲ್ ಮೀಡಿಯಾ? ನಮ್ಮಲ್ಲಾಗಿಲ್ವಾ? ಹಾಗಾದರೆ ಇಲ್ಲಿ ಪ್ರಧಾನಿಗಳ ಕಾರ್ಯಕ್ಷಮತೆಯ ಪ್ರಶ್ನೆ ಬರುತ್ತೆ, ಸರ್ಕಾರದ ಕೆಪಾಸಿಟೀಸ್ ಬಗ್ಗೆ ಪ್ರಶ್ನೆ ಬರುತ್ತೆ. ಈಸ್ ನೇಪಾಳ್ಸ್ ಗವರ್ಮೆಂಟ್ ಸೋ ವೀಕ್ ಅಂತ ಪ್ರಶ್ನೆ ಬರುತ್ತೆ. ನೇಪಾಳದ ಸರ್ಕಾರ ಇಷ್ಟೊಂದು ಈ ಮಟ್ಟಕ್ಕೆ ವೀಕ್ ಇದೆಯಾ? ಕಾರ್ಯಕ್ಷಮತೆ ಇಷ್ಟು ಕೆಳ ಹಂತದಲ್ಲಿದೆಯಾ? ಆಡಳಿತ
ಇಷ್ಟೊಂದು ಕೈ ಚೆಲ್ಲಿ ಕೋರುವಂತಹ ಪರಿಸ್ಥಿತಿಯಲ್ಲಿದೆಯಾ? ಏಕಾಏಕಿ ಬಂದಂಥ ಯುವ ಸಮೂಹವನ್ನು ಚದರಿಸಲಿಕ್ಕೆ ಆಗಲಿಲ್ಲ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದರೂ ಸರ್ಕಾರದ ಬಳಿ ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ, ಆಯ್ಕೆಗಳಿದ್ದಾವೆ. ಪ್ರಧಾನಿಗಳ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಚ್ಚುವಲ್ಲಿ ಅವರು ಸಫಲರಾಗಿದ್ದಾರೆ ಎಂದರೆ ವಾಟ್ ಈಸ್ ದ ಇಂಟೆಲಿಜೆನ್ಸ್ ಡೂಯಿಂಗ್? ಬೇಹುಗಾರಿಕೆ ಏನು ಕೆಲಸ ಮಾಡ್ತಾ ಇದೆ? ಎಲ್ಲ ಪ್ರಶ್ನೆ ಬರುತ್ತೆ. ಬಟ್ ಅವರ ಒಂದು ಪ್ರತಿಭಟನೆಗೆ ಮಣಿದು ಈ ಕ್ಷಣಕ್ಕೆ ನೇಪಾಳದ ಪ್ರಧಾನಿ ರಾಜೀನಾಮೆ ಕೊಟ್ಟಿದೆ. ಅವರ ಒಂದು ಶಕ್ತಿಗೆ ಇಡೀ ಸರ್ಕಾರವೇ ಶೇಕ್ ಆಗಿರುವುದಂತೂ ಹೌದು.